ಹೋಗ್ತಾರೆ ಸುರೇಶ್. ಮಠಮಾನ್ಯಗಳ, ಅದರಲ್ಲೂ ಸಮುದಾಯದ ಮಠಮಾನ್ಯಗಳ ಸ್ವಾಮೀಜಿಯಿಂದ ಸಿದ್ದರಾಮಯ್ಯ ಅವ್ರು ಕೆಳಗಿಳಿಲಿ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅನ್ನೋ ರೀತಿಯ ಹೇಳಿಕೆ ಹೊರಬಂದಿರೋದು. ರಾಜಕೀಯ ವಲಯದಲ್ಲಿ ಮಠಮಾನ್ಯಗಳ ಪೀಠಾಧಿಪತಿಗಳ ಮಾತಿಗೂ ಕೂಡ ಬಹಳಷ್ಟು ಮಾನ್ಯತೆ ಇದೆ. ಸೊ ಈ ಮುಖ್ಯಮಂತ್ರಿಯ ರೇಸ್ ಮತ್ತೊಂದು ಮಜಲನ್ನ ತಲುಪ್ತಾ ಈ ಮೂಲಕ ಅಂತ ಹೇಳಿ. ಖಂಡಿತವಾಗ್ಲೂ ಸ್ಮಿತಾ, ನೋಡಿ, ರಾಜ್ಯ ರಾಜಕಾರಣದಲ್ಲಿ ಒಂದು ಬಹುದೊಡ್ಡ ಸಮುದಾಯ ಆಗ್ತಕ್ಕಂಥದ್ದು ಒಂದು ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ. ಹಾಗೆಯೇ ಈ ಒಕ್ಕಲಿಗ ಸಮುದಾಯದ ಶ್ರೀಗಳ ಹೇಳಿಕೆಗಳಿರ್ಬೋದು ಅಥವಾ ಶ್ರೀಗಳ ಮಾತುಗಳನ್ನು ಕೂಡ ಅಷ್ಟು ಸಾರಸಗಟ್ಟಾಗಿ ಕೂಡ ತಳ್ಳಿ ಹಾಕುವಂತಿಲ್ಲ. ಹಾಗೆಯೇ ಇವತ್ತು ಏನು DCM ಮತ್ತು CM ದಂಗಲ್ ಶುರುವಾಗಿತ್ತು, ಅದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರನ್ನು CM ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವರ ಆಪ್ತ ಕೆಲ ಏನು ಶಾಸಕರು ಸಚಿವರುಗಳು ಕೂಡ ಈಗಾಗಲೇ ಧ್ವನಿಯನ್ನು ಎತ್ತಿದರು. ಅದು ಈಗ ಧ್ವನಿಗೂಡಿಸುವಂತೆ ಅದಕ್ಕೆ ಈಗ ಸಮುದಾಯದ ಶ್ರೀಗಳು, ವಿಶ್ವ ಒಕ್ಕಲಿಗ ಸಮುದಾಯದ ಚಂದ್ರಶೇಖರ ಸ್ವಾಮೀಜಿಗಳು ಇವತ್ತು ಧ್ವನಿಗೂಡಿಸಿರ್ತಕ್ಕಂಥದ್ದು ಅದು ನಿಜಕ್ಕೂ ಕೂಡ ವಿಶೇಷವಾದಂಥ ಒಂದು ಅರ್ಥವನ್ನು ಕಲ್ಪಿಸಿರ್ತಕ್ಕಂಥದ್ದು. ಇಲ್ಲಿ ವಿಶೇಷ ಅರ್ಥಕ್ಕಿಂತ ಹೆಚ್ಚಿನದಾಗಿ ಈಗ ಏನು ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಹಾಗೆ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಪರಮೇಶ್ವರ್ ಅವರು ಎಲ್ಲರೂ ಕೂಡ ಹೋಗ್ತಾ ಇರುವಂಥ ಸಂದರ್ಭದಲ್ಲೇ ಈ ಒಂದು ಬಹಿರಂಗವಾಗಿಯೇ ವಿಶ್ವ ಒಕ್ಕಲಿಗ ಸ್ವಾಮೀಜಿಯವರು ಹೇಳಿರ್ತಕ್ಕಂತಹ ಒಂದು ಹೇಳಿಕೆ ಏನಿದೆ, ಇದು ನಿಜಕ್ಕೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ. ಇನ್ನು ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರನ್ನೇ ಈಗ ಏನೋ ಅವರೇ ಬಿಟ್ಕೊಡ್ಬೇಕು, ಯಾಕೆಂದರೆ ಸಿದ್ದರಾಮಯ್ಯವರು ಮನಸ್ಸು ಮಾಡಿದ್ರೆ ಮಾತ್ರನೇ ಡಿ ಕೆ ಶಿವಕುಮಾರ್ ಅವರು CM ಆಗೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಅಂದರೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಬಿಟ್ಕೊಡ್ಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ CM ಆಗೋದಕ್ಕೆ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಮುದಾಯದ ಶ್ರೀಗಳು ಕಡೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥದ್ದು. ಇನ್ನು ಇದೆಲ್ಲ ಒಂದು ಕಡೆ ಆದರೆ ಮತ್ತೆ ಹೈಕಮಾಂಡ್ನಲ್ಲಿ ಇಂದಿನಿಂದ ಮತ್ತೆ ಈ ವಿಚಾರ ಕೂಡ ಸದ್ದಾಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕೆಂತ ನೋಡೋದಾದರೆ ಸಮುದಾಯವರು ಮುಂದೆ ಬರ್ತಕ್ಕಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರ್ಬೋದು, BBMP ಚುನಾವಣೆಗಳಿರ್ಬೋದು, ಎಲ್ಲ ಮುಂದೆ ಎಲ್ಲದರಲ್ಲೂ ಕೂಡ ಒಕ್ಕಲಿಗ ಸಮುದಾಯ ಮತ್ತು ಕಾಂಗ್ರೆಸ್ಸನ್ನು ಹಿಡಿಬೇಕು ಅನ್ನೋದೇ. ಆದರೆ ಅದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ CM ಸ್ಥಾನವನ್ನು ಕೊಡಬೇಕಾಗತ್ತೆ, ಒಕ್ಕಲಿಗ ಸಮುದಾಯಕ್ಕೆ ಒಂದು ಪ್ರಬಲ ಸ್ಥಾನ ಸಿಗಬೇಕು ರಾಜ್ಯದಲ್ಲಿ ಅಂತಕ್ಕಂಥದ್ದು ಸಮುದಾಯದ ಆಗ್ರಹ ಇರಬಹುದು. ಈ ನಿಟ್ಟಿನಲ್ಲೇ ಈಗ ವಿಶ್ವ ಒಕ್ಕಲಿಗ ಸಮುದಾಯದ ಶ್ರೀಗಳು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಶ್ರೀಗಳ ಮಾತಿಗೆ ಸದ್ಯ ಮುಖ್ಯಮಂತ್ರಿಗಳು ಯಾವ ಒಂದು ರಿಯಾಕ್ಟನ್ನು ಮಾಡ್ತಾರೆ ಅಂತಕ್ಕಂಥದ್ದು ಒಂದು. ಯಾಕೆಂತಂದರೆ ಅಷ್ಟು ಸುಲಭವಾಗಿ ಹೇಳಿದ ತಕ್ಷಣವೇ ಏನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋಂತಹ ಸ್ಥಿತಿಯಲ್ಲಿ ಎಲ್ಲೂ ಯಾರೂ ಕೂಡ ಇಲ್ಲ, ಅದು ಸಾಧ್ಯವೂ ಕೂಡ ಇಲ್ಲ. ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಒಪ್ಪಬೇಕಾಗತ್ತೆ, ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗತ್ತೆ, ಹೈಕಮಾಂಡ್ನಲ್ಲಿ ಚರ್ಚೆ ಆಗುತ್ತೆ ಎಲ್ಲವೂ ಕೂಡ. ಇದೆಲ್ಲದರ ಮಧ್ಯೆ ಇನ್ನು ಸಮುದಾಯವಾರು ಬ್ಯಾಟಿಂಗ್ ಕೂಡ ಈಗ ಹೊಸದಾಗಿ ಶುರುವಾಗ್ತಾ ಇರ್ತಕ್ಕಂಥದ್ದು ಸ್ಮಿತಾ. ಈ ಸಮುದಾಯವಾರ ಬ್ಯಾಟಿಂಗ್ ಕೂಡ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಕುತೂಹಲ. ಯಾಕೆಂತಂದರೆ ಒಂದು ಕಡೆ ಅಹಿಂದ, ಮತ್ತೊಂದು ಕಡೆ ಈಗ ಒಕ್ಕಲಿಗ, ಇವೆರಡರ ಮಧ್ಯೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಕೂಡ ಒಕ್ಕಲಿಗ ಸಮುದಾಯ ಅಷ್ಟು ಕಡೆಗೆ ಏನು ಕೈ ಹಿಡಿದಿಲ್ಲ ಒಂದು ಕಡೆಗೆ. ಜೊತೆಗೆ ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಕೋಲಾರದಲ್ಲಿ ಕೆಂಪೇಗೌಡ ಜಯಂತಿ ವೇದಿಕೆಯಲ್ಲಿ ಕಾಂಗ್ರೆಸ್ ಮತ್ತು ದಳ ಕಾರ್ಯಕರ್ತರು ಬಡಿದಾಡ್ಕೊಂಡಿದ್ದಾರೆ, ಮಾರಾಮಾರಿ ಮಾಡಿಕೊಂಡಿದ್ದಾರೆ. HDK ಹಾಗೂ ದೇವೇಗೌಡಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕೋಲಾರದಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಗಲಾಟೆ ಆಗಿದೆ. ಸಿದ್ದು ಸರ್ಕಾರದ ವಿರುದ್ಧ JDS ಕಾರ್ಯಕರ್ತರು ಕೋಲಾರದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ದೇವೇಗೌಡಗೆ ಹೆಂಗೆ ಇನ್ವಿಟೇಷನ್ ಕೊಡದೇ ಇರ್ತೀರಾ, ಹಾಗೇನೆ HD ಕುಮಾರಸ್ವಾಮಿ ಅವರಿಗೆ ಇನ್ವಿಟೇಷನ್ ಕೊಡದೇ ಇರ್ತೀರಾ, ಸರ್ಕಾರಿ ಕಾರ್ಯಕ್ರಮ ಅದು, ಹಾಗಾಗಿ ದೇವೇಗೌಡರಿಗೆ ಮತ್ತು HDKಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ JDS ಕಾರ್ಯಕರ್ತರು. ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಕೋಲಾರದಲ್ಲಿ ಕೆಂಪೇಗೌಡ ಜಯಂತಿ ವೇದಿಕೆಯ ಕಾರ್ಯಕ್ರಮ ನಡೀತಾ ಇದೆ.
ಕೂಡ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಹಿರಿಯರು ಇರ್ತಾರೆ, ತಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ. ಪಡ್ಕೊಳ್ಳೋಣ. ನಮ್ಮ ಕೋಲಾರ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ವೇದಿಕೆನಲ್ಲಿ ಮಾರಾಮಾರಿ ಆಗೋ ಮಟ್ಟಕ್ಕೆ ಯಾಕೆ ಬಂತು? ಇಬ್ರು ಒಕ್ಕಲಿಗ ನಾಯಕರನ್ನ ಕರಿಬೇಕಾದ್ದು ಮೊದಲಿಂದ ಬಂದಿರುವಂತ ಸಂಪ್ರದಾಯ. ಈ ಸಾರಿ